Hello dear students, welcome to Family of Sociology. Myself Moneshwar Badgir, Assistant Professor of Sociology. Today in this video or in this session we will study about optimum theory of population. It is also one of the important population theory in social demography. Optimum population, it is basically an economic concept. ಇದು ಮೂಲತಃ ಒಂದು ಅರ್ಥಶಾಸ್ತ್ರೀಯ ಕಲ್ಪನೆ. ಇದೇನು ಹೇಳ್ತೈತಿಪ್ಪ ಅಂತಂದ್ರೆ ಇಟ್ ಡಿನೋಟ್ಸ್ ಬ್ಯಾಲೆನ್ಸ್ಡ್ ಪಾಪ್ಯುಲೇಷನ್ ರಿಸೋರ್ಸ್ ಇನ್ ಎನ್ ಏರಿಯಾ. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಜನಸಂಖ್ಯೆ ಅನ್ನೋದು ಬ್ಯಾಲೆನ್ಸ್ ಆಗಿರಬೇಕು. ಇಟ್ ಹ್ಯಾಸ್ ಟು ಬಿ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಕ್ವಾಲಿಟಿ ಆಫ್ ಲೈಫ್ ಆ್ಯಂಡ್ ಕನ್ಸರ್ನ್ಡ್ ವಿತ್ ದಿ ಹೈ ಕ್ವಾಲಿಟಿ ಆಫ್ ಲೈಫ್. ಇದು ಬಹಳಷ್ಟು ಒತ್ತನ್ನು ಯಾವುದಕ್ಕೆ ಕೊಡುತ್ತೆ ಅಂತಂದರೆ ಜೀವನದ ಕ್ವಾಲಿಟಿಗೆ, ಕ್ವಾಲಿಟಿ ಆಫ್ ಲೈಫ್ ಇದು ಬಹಳಷ್ಟು ಒತ್ತಡ ಕೊಡುತ್ತೆ. ಆಪ್ಟಿಮಮ್ ಪಾಪ್ಯುಲೇಷನ್, ಅದು ಹೆಸರೇ ಸೂಚಿಸುವಂಗೆ ಆಪ್ಟಿಮಮ್ ಅಂದರೆ ಪ್ರಾಶಸ್ತ್ಯವಾದ ಜನಸಂಖ್ಯೆ, ಅತ್ಯುತ್ತಮವಾದ ಜನಸಂಖ್ಯೆ ಅಂತೇಳಿ ಹೇಳ್ತೀವಿ ನಾವು. ಇಟ್ ವಾಸ್ Edwin Kennan, an English economist who used the concept of optimum population as synonymous with the best possible population. The term was first used by an English economist, Edwin Kennan. He was an English economist who used this concept as synonymous with best possible population. ಒಂದು ಒಳ್ಳೆಯ ಪಾಪ್ಯುಲೇಷನ್ ಅಥವಾ ಅತ್ಯುತ್ತಮವಾದ ಪಾಪ್ಯುಲೇಷನ್ಗೆ ಸಮಾನಾರ್ಥಕ ಪದವಾಗಿ ಈ ಆಪ್ಟಿಮಮ್ ಪಾಪ್ಯುಲೇಷನ್ ಪದವನ್ನು ಅವನು ಬಳಸಿದ. ಈ ಹೇಳ್ತಾರೆ ಎಡ್ವಿನ್ ಕೆನಾನ್ ಅಂದರೆ, ಎಟ್ ಎನಿ ಗಿವನ್ ಟೈಮ್ ದಿ ಪಾಪ್ಯುಲೇಷನ್ ವಿಚ್ ಕ್ಯಾನ್ ಎಕ್ಸಿಸ್ಟ್ ಆನ್ ಎ ಗಿವನ್ ಎಕ್ಸ್ಟೆಂಟ್ ಆಫ್ ಲ್ಯಾಂಡ್ ಕನ್ಸಿಸ್ಟೆಂಟ್ ವಿತ್ ದಿ ಗ್ರೇಟೆಸ್ಟ್ ಪ್ರೊಡಕ್ಟಿವ್ನೆಸ್ ಆಫ್ ಇಂಡಸ್ಟ್ರಿ ಎಟ್ ದಟ್ ಟೈಮ್ ಇಸ್ ಡೆಫಿನೇಟ್. ಅಂದರೆ ಆಪ್ಟಿಮಮ್ ಪಾಪ್ಯುಲೇಷನ್ ಅಂದರೆ ಯಾವುದು ಅಂದರೆ ಅಲ್ಲಿರ್ತಕ್ಕಂಥ ಭೂ ಪ್ರದೇಶಕ್ಕೆ ಮತ್ತು ಅಲ್ಲಿ ಪ್ರೊಡಕ್ಷನ್ಗೆ ಅದು ಅನುಗುಣವಾಗಿ ಇರಬೇಕು. ಅಂತಹ ಒಂದು ಪಾಪ್ಯುಲೇಷನ್ ಆಪ್ಟಿಮಮ್ ಪಾಪ್ಯುಲೇಷನ್ ಅಥವಾ ಪ್ರಾಶಸ್ತ್ಯವಾದ ಅಥವಾ ಅತ್ಯುತ್ತಮವಾದ ಜನಸಂಖ್ಯೆ ಅಂತೇಳಿ ಕರೀತಾರೆ. ಹಾಗಿದ್ರೆ ನಾವು ಲೆಟ್ ಅಸ್ ಲುಕ್ ಇಂಟು ದಿ ಡೆಫಿನೇಷನ್ಸ್ ಆಫ್ ಆಪ್ಟಿಮಮ್ ಪಾಪ್ಯುಲೇಷನ್. ಆಪ್ಟಿಮಮ್ ಪಾಪ್ಯುಲೇಷನ್ ಪ್ರಾಶಸ್ತ್ಯ ಜನಸಂಖ್ಯೆ ಅಥವಾ ಅತ್ಯುತ್ತಮ ಜನಸಂಖ್ಯೆಯ ಏನು ಕರಿತೀವಿ ನಾವು ಡೆಫಿನೇಷನ್ಗಳು, ವ್ಯಾಖ್ಯಾನಗಳನ್ನ ನೋಡೋಣ. ಮೊದಲನೇದಾಗಿ ನಮ್ಮ ಹತ್ರ ಇರೋದೀಗ ಯುನೈಟೆಡ್ ನೇಷನ್ಸ್ UN ಒಂದು ಡೆಫಿನೇಷನ್ನು ಏನಿದೆ. UN have defined the concept of optimum population to mean the size of population which results in the highest per capita income, the highest productivity as measured in different manners, or the highest level of others less well defined economic indicators such as economic welfare, level of living, real income, and in some cases employment. ಏನಾಗ್ತದೆ ಇವೇನು ಅಂತಂದರೆ, ಒಂದು ಪಾಪ್ಯುಲೇಷನ್ ಸೈಜ್ ಹೆಂಗಿರಬೇಕು ಅಂತಂದರೆ ಅದು ಹೈಯೆಸ್ಟ್ ತಲಾ ಆದಾಯವನ್ನು ತಂದುಕೊಡ್ಬೇಕು ಮತ್ತು ಆ ಜನಸಂಖ್ಯೆ ಹೈಯೆಸ್ಟ್ ಉತ್ಪಾದಕ ಜನಸಂಖ್ಯೆ ಆಗಿರಬೇಕು. ಬೇರೆ ಬೇರೆ ಇಂಡಿಕೇಟರ್ ನೋಡಿದಾಗ ಆ ಜನಸಂಖ್ಯೆ ಉತ್ಪಾದಕ ಆಗಿರಬೇಕು. ಯಾವ ಇಂಡಿಕೇಟರ್ ಅಂತಂದರೆ ಅಲ್ಲಿ ಆರ್ಥಿಕ ಸುಧಾರಣೆಗಳಿರ್ಬೋದು, ಆರ್ಥಿಕ ಕಲ್ಯಾಣ ಇರ್ಬೋದು, ಜನರ ಜೀವನದ ಲೆವೆಲ್ ಇರ್ಬೋದು, ಮತ್ತು ಅವರ ಆದಾಯ ಇರ್ಬೋದು, ಮತ್ತು ಅವರ ಉದ್ಯೋಗ. ಸೊ ಎಲ್ಲದರಲ್ಲೂ ಅದು ಪ್ರೊಡಕ್ಟಿವಿಟಿಯನ್ನು ತೋರಿಸ್ತಾ ಇರಬೇಕು. ಅಂಥ ಜನಸಂಖ್ಯೆಗೆ ಆಪ್ಟಿಮಮ್ ಜನಸಂಖ್ಯೆ ಅಂತ ನಾವು UN ಓದೋರು ಕರೆದರು. ಬೋಲ್ಡಿಂಗ್ ಅಂತ ಒಬ್ಬ ಡೆಮೋಗ್ರಫರ್ ಹೆಂಗೆ ಕರೀತಾನೆ, ಹೆಂಗೆ ಡಿಫೈನ್ ಮಾಡ್ತಾರೆ ಅಂದರೆ, ಬೋಲ್ಡಿಂಗ್ ಡಿಫೈನ್ಡ್ ಇಟ್ ಆಸ್ ದಿ ಪಾಪ್ಯುಲೇಷನ್ ಅಟ್ ವಿಚ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆರ್ ಸ್ಟ್ಯಾಂಡರ್ಡ್ ಆಫ್ ಲೈಫ್ ಈಸ್ ಅಟ್ ಮ್ಯಾಕ್ಸಿಮಮ್. ಅಂದರೆ ಯಾವ ಜನಸಂಖ್ಯೆ ಇದ್ದಾಗ ಜನರ ಜೀವನದ ಕ್ವಾಲಿಟಿ, ಗುಣಮಟ್ಟ ತುಂಬ ಉತ್ಕೃಷ್ಟ ಮಟ್ಟದಲ್ಲಿರ್ತದೋ ಅಂಥ ಒಂದು ಪಾಪ್ಯುಲೇಷನ್ಗೆ ಆಪ್ಟಿಮಮ್ ಪಾಪ್ಯುಲೇಷನ್ ಅಂತೇಳಿ ಬೋಲ್ಡಿಂಗ್ ಕರೆದ. ಕಾರ್ಲ್ ಸೌಂಡರ್ಸ್, ಆಪ್ಟಿಮಮ್ ಪಾಪ್ಯುಲೇಷನ್ ಇಸ್ ದಟ್ ಪಾಪ್ಯುಲೇಷನ್ ವಿಚ್ ಪ್ರೊಡ್ಯೂಸಸ್ ಮ್ಯಾಕ್ಸಿಮಮ್ ಸೋಷಿಯಲ್ ವೆಲ್ಫೇರ್. ಯಾವ ಜನಸಂಖ್ಯೆ ಗರಿಷ್ಠ ಮಟ್ಟದ ಸಾಮಾಜಿಕ ಕಲ್ಯಾಣಕ್ಕೆ ಕಾರಣವಾಗ್ತದೋ ಅಂತಹ ಜನಸಂಖ್ಯೆಗೆ ಆಪ್ಟಿಮಮ್ ಜನಸಂಖ್ಯೆ ಅಥವಾ ಆಪ್ಟಿಮಮ್ ಪಾಪ್ಯುಲೇಷನ್ ಅಂತ ಕರೀತಾರೆ. ಡಾಲ್ಟನ್, ಆ ಪರಮಾಣು ಡಾಲ್ಟನ್ ಅಲ್ಲ, ಇಲ್ಲಿ ಡೆಮೋಗ್ರಫರ್ ಡಾಲ್ಟನ್, ಅವನೇನಂತ ಡಿಫೈನ್ ಮಾಡಿದ ಅಂದರೆ, ಈ ಡಿಫೈನ್ಡ್ ಆಪ್ಟಿಮಮ್ ಪಾಪ್ಯುಲೇಷನ್ ಈಸ್ ದಟ್ ವಿಚ್ ಗಿವ್ಸ್ ಮ್ಯಾಕ್ಸಿಮಮ್ ಇನ್ಕಮ್ ಪರ್ ಹೆಡ್. ಪ್ರತಿ ತಲಾ ಆದಾಯ, ಗರಿಷ್ಠ ಮಟ್ಟದ ತಲಾ ಆದಾಯವನ್ನು ಕೊಡ್ತಕ್ಕಂತಹ ಜನಸಂಖ್ಯೆಗೆ ಆಪ್ಟಿಮಮ್ ಪಾಪ್ಯುಲೇಷನ್ ಅಂತೇಳಿ ಕರೆದ. ಸೊ ಹಾಗಿದ್ರೆ ಇವು ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಆದವು. ಹಾಗಿದ್ರೆ ಆಪ್ಟಿಮಮ್ ಪಾಪ್ಯುಲೇಷನ್ ಕಾನ್ಸೆಪ್ಟ್ ಯಾವಾಗ ಬಂದಿದ್ದು? ದಿ ಆಪ್ಟಿಮಮ್ ಪಾಪ್ಯುಲೇಷನ್ ಥಿಯರಿ ಹ್ಯಾಡ್ ಇಟ್ಸ್ ಬಿಗಿನಿಂಗ್ ಇನ್ ದಿ ರೇಟಿಂಗ್ ಆಫ್ ಕಾರ್ಲ್ ವಿಂಕ್ಲೆಚ್, a German professor who classified nations into 3 categories according to the size of their population. ಯಾವ ರೀತಿ ಮೂರು ಅಂತಂದರೆ, ಅಂಡರ್ ಪಾಪ್ಯುಲೇಟೆಡ್ ನೇಷನ್, ಓವರ್ ಪಾಪ್ಯುಲೇಟೆಡ್ ನೇಷನ್, ನಾರ್ಮಲ್ ಪಾಪ್ಯುಲೇಟೆಡ್ ನೇಷನ್. ಕಾರ್ಲ್ ವಿಂಕ್ಲೆಚ್ ಅನ್ನೋನು ಫಸ್ಟ್ ಟೈಮು ಈ
ಆಪ್ಟಿಮಮ್ ಸಿದ್ಧಾಂತವನ್ನು, ಆಪ್ಟಿಮಮ್ ಪಾಪ್ಯುಲೇಷನ್ ಥಿಯರಿಯನ್ನು ಅವನ ಒಂದು ಬರವಣಿಗೆಯಲ್ಲಿದ್ರೆ ನಮಗೆ ಮೂಲ ಸಿಗುತ್ತೆ. ಅವನೇನು ಮಾಡಿದ ಅಂತಂದರೆ ಜನಸಂಖ್ಯೆಗೆ ಅನುಗುಣವಾಗಿ ದೇಶಗಳನ್ನು 3 ವಿಧವಾಗಿ ವಿಂಗಡಿಸ್ತಾನೆ. ಅಂಡರ್ ಪಾಪ್ಯುಲೇಟೆಡ್, ಓವರ್ ಪಾಪ್ಯುಲೇಟೆಡ್ ಆ್ಯಂಡ್ ನಾರ್ಮಲ್ ಪಾಪ್ಯುಲೇಟೆಡ್ ಕಂಟ್ರೀಸ್. ನೋಡಿ, ಹಾಗಿದ್ರೆ ಅಂಡರ್ ಪಾಪ್ಯುಲೇಟೆಡ್ ಅಂದರೆ ಏನು, ಓವರ್ ಪಾಪ್ಯುಲೇಟೆಡ್ ಅಂದರೆ ನೋಡೋಣ. ಇವಾಗ ಅಕಾರ್ಡಿಂಗ್ ಟು ಡಾಕ್ಟರ್ ಎಡ್ವಿನ್ ಕೆನಾನ್, there is a direct relationship between size of population and existing source of a country, resource of a country. ಎಡ್ವಿನ್ ಕೆನಾನ್ ಮುಖ್ಯವಾದ ವಾದ ಏನಂತಂದರೆ, ಒಂದು ದೇಶದ ಇರ್ತಕ್ಕಂತಹ ಸಂಪನ್ಮೂಲಕ್ಕೂ ಮತ್ತು ಜನಸಂಖ್ಯೆಗೂ ನೇರವಾದ ಸಂಬಂಧ ಇದೆ ಅಂತೇಳಿ ಅವನು ಹೇಳ್ತಾನೆ. ಹಾಗಿದ್ರೆ ಅವನ ಪ್ರಕಾರ ಓವರ್ ಪಾಪ್ಯುಲೇಟೆಡ್ ಕಂಟ್ರಿ ಅಂದರೆ ಯಾವುದು? ಇಫ್ ದ ಡ್ಯೂರಿಂಗ್ ಅ ಪೀರಿಯಡ್ ಆಫ್ ಟೈಮ್ ದಿ ಪರ್ ಕ್ಯಾಪಿಟಾ ಇನ್ಕಮ್ being to fall due to increase in population, the country is said to be overpopulated. ಯಾವ ದೇಶದ ತಲಾ ಆದಾಯ ಜನಸಂಖ್ಯೆ ಸಲುವಾಗಿ ಕಡಿಮೆ ಆಗ್ಲಿಕ್ಕೆ ಶುರು ಆಯಿತು ಅಂತಂದರೆ ಅಂತಹ ದೇಶಕ್ಕೆ ಏನು ಕರಿತೀವಿ ನಾವು? ಓವರ್ ಪಾಪ್ಯುಲೇಟೆಡ್ ಕಂಟ್ರೀಸ್ ಅಂತೇಳಿ ಕರಿತಾವೆ. ಅಂಡರ್ ಪಾಪ್ಯುಲೇಟೆಡ್ ಅಂದರೆ ಇಫ್ ದಿ ನಂಬರ್ ಆಫ್ ಪೀಪಲ್ ಆರ್ ಲೆಸ್ ದ್ಯಾನ್ ದಿ ರಿಸೋರ್ಸ್ ಆಫ್ ದಿ ಕಂಟ್ರಿ ಆ್ಯಂಡ್ ದೇ ಆರ್ ಅನೇಬಲ್ ಟು ಮೇಕ್ ಫುಲ್ ಯೂಸ್ ಆಫ್ ದಿ ರಿಸೋರ್ಸ್, ದ ಕಂಟ್ರಿ ಇಸ್ ಸೇಡ್ ಟು ಬಿ ಅಂಡರ್ ಪಾಪ್ಯುಲೇಟೆಡ್. ಯಾವ ದೇಶದಲ್ಲಿ ರಿಸೋರ್ಸ್ ಜಾಸ್ತಿ ಇದ್ದು ಜನಸಂಖ್ಯೆ ಕಡಿಮೆ ಇದ್ದು ಇರ್ತಕ್ಕಂಥ ಸಂಪನ್ಮೂಲಗಳನ್ನ ಸದ್ಬಳಕೆ ಮಾಡೋಕ್ಕೆ ಆಗೋದಿಲ್ಲೋ ಅಂತಹ ದೇಶಗಳಿಗೆ ಅಂಡರ್ ಪಾಪ್ಯುಲೇಟೆಡ್ ಕಂಟ್ರೀಸ್ ಅಂತೇಳಿ ಎಡ್ವಿನ್ ಕೆನಾನ್ ಕರೆದವು. ಆಪ್ಟಿಮಮ್ ಪಾಪ್ಯುಲೇಷನ್ ಅಂತಂದರೆ when the size of population is according to the size of natural resources are fully utilized. ಯಾವ ದೇಶದ ಜನಸಂಖ್ಯೆ ಅಲ್ಲಿರ್ತಕ್ಕಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನ ಕರೆಕ್ಟಾಗಿ ಬಳಸ್ಕೊಳುತ್ತೋ ಅಂತಹ ಜನಸಂಖ್ಯೆಗೆ ಆಪ್ಟಿಮಮ್ ಪಾಪ್ಯುಲೇಷನ್ ಅಂತ ಕರೆದ. In the case of per capita output will be maximum and the country is said to have an ideal size of population. ಯಾವ ದೇಶದ ತಲಾ ಆದಾಯ ಗರಿಷ್ಠ ಮಟ್ಟದಲ್ಲಿರ್ತೈತೋ ಅಂತಹ ದೇಶ ಜನಸಂಖ್ಯೆಗೆ ಆಪ್ಟಿಮಮ್ ಪಾಪ್ಯುಲೇಷನ್ ಅಂತೇಳಿ ಕರೆದ. ಈ ಆಪ್ಟಿಮಮ್ ಪಾಪ್ಯುಲೇಷನ್ ಅಂದ್ರೆ ಏನು? ಜನರ ಜೀವನ ಮಟ್ಟ ತುಂಬ ಉತ್ಕೃಷ್ಟ ಮಟ್ಟದಲ್ಲಿ ಇರಬೇಕು. ಅದು ಯಾವುದಂತಂದರೆ ಕ್ವಾಲಿಟಿ ಆಫ್ ಲೈಫು, ಅವರ ಆಹಾರ, ಅವರ ಎನರ್ಜಿ, ನೀರು, ಶುದ್ಧ ಗಾಳಿ, ಇವೆಲ್ಲವನ್ನೂ ಅದು ಒಳಗೊಂಡಿರ್ತದೆ. ಯಾವುದು? ಕ್ವಾಲಿಟಿ ಆಫ್ ಲೈಫ್. ಹಾಗಿದ್ರೆ ಆಪ್ಟಿಮಮ್ ಪಾಪ್ಯುಲೇಷನ್ ಅಂತ ನಿರ್ಧರಿಸೋದು ಹೇಗೆ? ವಾಟ್ ಆರ್ ದಿ ಕ್ರೈಟೀರಿಯಾ ಫಾರ್ ದಿ ಅಸೆಸ್ಮೆಂಟ್ ಆಫ್ optimum population? How to recognize a particular population as optimum population? There are certain parameters so that we can assess particular population is optimum or not. The first criteria is per capita income and production, ತಲಾ ಆದಾಯ ಮತ್ತು ಉತ್ಪಾದನೆ. ಎರಡನೇದು ಫುಲ್ ಎಂಪ್ಲಾಯ್ಮೆಂಟ್, ಅಲ್ಲಿರ್ತಕ್ಕಂಥ ಜನಸಂಖ್ಯೆ ಎಲ್ಲರೂ ಕೂಡ ಉದ್ಯೋಗವನ್ನು ದೊರಕಿಸಿಕೊಂಡಿರಬೇಕು. ಫುಲ್ ಲೈಫ್ ಎಕ್ಸ್ಪೆಕ್ಟೆನ್ಸಿ, ಅವರ ಜೀವಿತಾವಧಿ ಕೂಡ ಇರಬೇಕು. ಡಿಪೆಂಡೆನ್ಸಿ ರೇಷಿಯೋ ಇವತ್ತು ಕಡಿಮೆ ಇರಬೇಕು, ಅಂದರೆ ಜನಸಂಖ್ಯೆ ದುಡಿಯೋರ ಸಂಖ್ಯೆ ಜಾಸ್ತಿ ಇರಬೇಕು, ತಿನ್ನೋರ ಸಂಖ್ಯೆ ಕಡಿಮೆ ಇರಬೇಕು. ಮತ್ತು ಅವೈಲಬಿಲಿಟಿ ಆಫ್ ಪ್ಯೂರ್ ವಾಟರ್ ಆ್ಯಂಡ್ ಏರ್, ಶುದ್ಧವಾದ ಗಾಳಿ ಮತ್ತು ನೀರಿನ ಅವೈಲಬಿಲಿಟಿ ಇರಬೇಕು. ಹೈಯೆಸ್ಟ್ ಆವರೇಜ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಎಲ್ಲರೂ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇರಲಿಕ್ಕೆ ಆಗೋದಿಲ್ಲ. ಸೊ ಇಲ್ಲೇನು ಹೈಯೆಸ್ಟ್ ಆವರೇಜ್ ಆದರೂ ಇರಬೇಕು. ನೆಕ್ಸ್ಟ್ ಪರ್ ಕ್ಯಾಪಿಟಾ ಕನ್ಸಂಪ್ಷನ್ ಆಫ್ ಫುಡ್ ಆ್ಯಂಡ್ ಎನರ್ಜಿ, ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಕನ್ಸ್ಯೂಮ್ ಮಾಡ್ತಕ್ಕಂಥ ಫುಡ್ಡು ಕರೆಕ್ಟಾಗಿರಬೇಕು. ಪ್ರೊಡಕ್ಷನ್ ಆಫ್ ಎಕ್ಸ್ಪೆಂಡಿಚರ್ ಆನ್ ಫುಡ್ ಕಡಿಮೆ ಇರಬೇಕು, ಅಂದ್ರೆ ಏನು? ಕಡಿಮೆ ಎಕ್ಸ್ಪೆಂಡಿಚರಲ್ಲಿ ಜಾಸ್ತಿ ಫುಡ್ ಬೆಳೀತಾ ಇರಬೇಕು. ಬ್ಯಾಲೆನ್ಸ್ಡ್ ಪಾಪ್ಯುಲೇಷನ್ ರಿಸೋರ್ಸ್ ರೇಷಿಯೋ, ಇರ್ತಕ್ಕಂಥ ಜನಸಂಖ್ಯೆಗೂ ಮತ್ತು ಇರ್ತಕ್ಕಂಥ ಸಂಪನ್ಮೂಲಕ್ಕೂ ಬ್ಯಾಲೆನ್ಸ್ ಆಗಿರಬೇಕು. ಮತ್ತು ಬ್ಯಾಲೆನ್ಸ್ಡ್ ಡೆಮೋಗ್ರಫಿಕ್ ಸ್ಟ್ರಕ್ಚರ್, ಏಜಿಂಗ್ ಜಾಸ್ತಿ ಇದ್ಬಿಟ್ರೆ ಅದು ಪ್ರಾಬ್ಲಮ್ ಆಗ್ತದೆ, ಚಿಲ್ಡ್ರನ್ ಜಾಸ್ತಿ ಇದ್ದರೆ ಅದು ಪ್ರಾಬ್ಲಮ್ ಆಗ್ತದೆ. ಸೊ ಯೂತ್, ಏಜಿಂಗು, ಚಿಲ್ಡ್ರನ್ ಎಲ್ಲವೂ ಬ್ಯಾಲೆನ್ಸ್ ಆಗಿ ಇರಬೇಕು. ಸೊ ಇಂಥ ಒಂದು ಪಾಪ್ಯುಲೇಷನ್ಗೆ ನಾವು ಆಪ್ಟಿಮಮ್ ಪಾಪ್ಯುಲೇಷನ್ ಅಂತ ಕರಿತೀವಿ. ಹಾಗಿದ್ರೆ ಲೆಟ್ ಅಸ್ ಲುಕ್ ಇಂಟು ದಿ ಎವ್ಯಾಲ್ಯೂಯೇಷನ್ ಆಫ್ ದಿ ಥಿಯರಿ. ಈ ಥಿಯರಿ ವಿಶ್ಲೇಷಣೆಯನ್ನು ಮಾಡೋಣ. ಹಾಗಿದ್ರೆ ಈ ಥಿಯರಿ ಏನು ಹೇಳ್ತಾರೆ? ಸಮ್ ರೈಟರ್ಸ್ ಹ್ಯಾವ್ ಕನ್ಸಿಡರ್ಡ್ ದಿ ಕಾನ್ಸೆಪ್ಟ್ as it is too restrictive. Most of the writers have accepted the idea. ಐಡಿಯಾ ಏನು ಓಕೆ ಇದೆ, ಬಟ್ ಈ ಒಂದು ಪರಿಕಲ್ಪನೆ ತುಂಬ ರಿಸ್ಟ್ರಿಕ್ಟ್ ಆಗಿದೆ. However, later developments provoked a critical re-examination of this theory. ಅಷ್ಟಾದರೂ ಕೂಡ ಮುಂದೆ ಬಂದಂತಹ ಚಿಂತಕರು ಈ ಒಂದು ಸಿದ್ಧಾಂತವನ್ನು ವಿಮರ್ಶಾತ್ಮಕವಾಗಿ ಪುನರ್ ಪರೀಕ್ಷೆ ಮಾಡಬೇಕು ಅಂತೇಳಿ ಆರ್ಗ್ಯೂ ಮಾಡಿದರು. ದಿಸ್ ಥಿಯರಿ ಇಂಪ್ಲೈಡ್ ದಟ್ ದಿ ಗ್ರೋತ್ ಆಫ್ ಪಾಪ್ಯುಲೇಷನ್ ವಾಸ್ ಬೆನಿಫಿಷಿಯಲ್ ಅಪ್ ಟು ಎ ಸರ್ಟನ್ ಪಾಯಿಂಟ್ ಆಫ್ಟರ್ ವಿಚ್ ಇಟ್ ಕಮ್ಸ್ ಹಾರ್ಮ್ಫುಲ್. ಈ ಥಿಯರಿ ಏನು ಹೇಳ್ತೈತೆ ಅಂದರೆ, ಜನಸಂಖ್ಯೆ ಬೆಳವಣಿಗೆ ಅನ್ನೋದು ಟು ಸರ್ಟನ್ ಎಕ್ಸ್ಟೆಂಟ್ ಇಟ್ ಈಸ್ ಓಕೆ, ಆಫ್ಟರ್ ದಟ್ it is going to be a detrimental factor for the overall welfare of the
ಕಂಟ್ರಿ. ಒಂದು ನಿರ್ದಿಷ್ಟ ಮಟ್ಟದವರೆಗೂ ಮಾತ್ರ ಪಾಪ್ಯುಲೇಷನ್ ಗ್ರೋತ್ ಒಳ್ಳೆಯದು, ಅದಾದ್ಮೇಲೆ ಅದು ಖಂಡಿತವಾಗಿ ಪ್ರಾಬ್ಲಮ್ ಆಗ್ತೈತಿ ಅಂತೇಳಿ ಈ ಸಿದ್ಧಾಂತ ಹೇಳುತ್ತೆ. ಹಾಗಿದ್ರೆ ಈ ಸಿದ್ಧಾಂತದ ಕ್ರಿಟಿಸಿಸಮ್ ನೋಡೋಣ. ಏನು ಈ ಸಿದ್ಧಾಂತಕ್ಕೆ? ಯಾವುದೇ ಸಿದ್ಧಾಂತ ಇದ್ರೂ ಅದಕ್ಕೆ ಅದರದೇ ಆದ ಕ್ರಿಟಿಸಿಸಮು ಇದ್ದೇ ಇರುತ್ತೆ. ಹಾಗೆ ಈಗ ಯಾವ ಸಿದ್ಧಾಂತಗಳು ಕೂಡ ವಿಮರ್ಶೆಯಿಂದ ಹೊರಗಿಲ್ಲ. ಹಾಗಿದ್ರೆ ಯಾವ್ಯಾವ ಕ್ರಿಟಿಸಿಸಮ್ಗಳು ಇದಕ್ಕೆ ಇದಾವೆ? ಮೊದಲನೇದು, ಇಟ್ ಇಸ್ ಡೌಟ್ಫುಲ್ ದಟ್ ಆಪ್ಟಿಮಮ್ ಪಾಯಿಂಟ್ in the growth of population can ever be determined. Most of the demographers have not agreed over this point. ಹಾಗಿದ್ರೆ ಆಪ್ಟಿಮಮ್ ಪಾಯಿಂಟ್ ಅಂದ್ರೆ ಯಾವುದು? ಎಷ್ಟು ಜನಸಂಖ್ಯೆ ಇದ್ರೆ ಆಪ್ಟಿಮಮ್? ಫಾರ್ ಎಕ್ಸಾಂಪಲ್ ಭಾರತದಲ್ಲಿ ಇವತ್ತು 11ರ ಜನಗಣತಿ ಪ್ರಕಾರ 121 ಕೋಟಿ ಜನಸಂಖ್ಯೆ ಇದೆ ಅಂತ ಅನ್ಕೋ. ಹಂಗೆ 121 ಕೋಟಿ ಎಷ್ಟಕ್ಕೆ ನೀವು ಡಿಸೈಡ್ ಮಾಡಬೇಕು ಆಪ್ಟಿಮಮ್ ಅಂತ? ಸೊ ಆ ಪಾಯಿಂಟ್ ಅನ್ನು ಗುರುತಿಸ್ಕೊಳ್ಳೋದು ತುಂಬ. ಫಾರ್ ಎಕ್ಸಾಂಪಲ್ ಪ್ಲೇಟ್ ಹೇಳಿದ್ರು ಏನು 5,040 ಅಂತ ಹೇಳಿದಂತೆ, ಹಾಗೆ 5,039 ಇದ್ರೆ ಹೆಂಗೆ ಅದು ಆಪ್ಟಿಮಮ್ ಹೌದಾ? ಸೊ ದಟ್ಸ್ ವೈ ದೇರ್ ಈಸ್ ಕನ್ಫ್ಯೂಷನ್, ದೇರ್ ಈಸ್ ಡಿಸ್ಅಗ್ರಿಮೆಂಟ್ ರಿಗಾರ್ಡಿಂಗ್ ದಿ ಆಪ್ಟಿಮಮ್ ಪಾಯಿಂಟ್ ಆಫ್ ದಿ ಪಾಪ್ಯುಲೇಷನ್. ಎರಡನೇದು, ದಿ ಕಾನ್ಸೆಪ್ಟ್ ಆಫ್ ಆಪ್ಟಿಮಮ್ ಪಾಪ್ಯುಲೇಷನ್ ಇಸ್ ಎಸೆನ್ಷಿಯಲಿ ಸ್ಟ್ಯಾಟಿಕ್ ಕಾನ್ಸೆಪ್ಟ್ ಬೇಸ್ಡ್ ಆನ್ ಉಟೋಪಿಯನ್ ಅಸಂಪ್ಷನ್ ದಟ್ ದೇರ್ ಇಸ್ ಅನ್ ಆಪ್ಟಿಮಮ್ ಲಿಮಿಟ್ ಆಫ್ ಟೆಕ್ನಾಲಜಿ, ರಿಸೋರ್ಸ್, ಫಾರಿನ್ ಟ್ರೇಡ್ ಅಂಡ್ ಸೋಷಿಯಲ್ ಸ್ಟ್ರಕ್ಚರ್. ಇದೊಂದು ನೋಡಿ, ಇದೊಂದು ಸ್ಟ್ಯಾಟಿಕ್ ಕಾನ್ಸೆಪ್ಟ್, ಅಂದ್ರೆ ಇದು ಬದಲಾವಣೆ ಆಗ್ತಾ ಇರತಕ್ಕಂಥ ಒಂದು ಕಾನ್ಸೆಪ್ಟ್. ಯಾಕಂತಂದ್ರೆ ಇವರು ಜನಸಂಖ್ಯೆ ಮಾತ್ರ ಆಪ್ಟಿಮಮ್, ಜನಸಂಖ್ಯೆ ಮಾತ್ರ ಒಂದು ಪಾಯಿಂಟ್ ಕೊಟ್ಟರು, ಬೇರೆ ಯಾವುದಕ್ಕೂ ಪಾಯಿಂಟ್ ಕೊಡಲಿಲ್ಲ. ಫಾರ್ ಎಕ್ಸಾಂಪಲ್ ಟೆಕ್ನಾಲಜಿ ಡೇ ಬೈ ಡೇ ಅದು ಇಂಪ್ರೂವ್ಮೆಂಟ್ ಆಗ್ತಾ ಇರ್ತೈತಿ. ಸಂಪನ್ಮೂಲ, ಮಾನವ ಸಂಪನ್ಮೂಲ ಆದ್ರೂ ಬೆಳವಣಿಗೆ ಆಗ್ತಾ ಇರ್ತೈತಿ. ಫಾರಿನ್ ಟ್ರೇಡ್ ಜಾಸ್ತಿ ಆಗ್ತಾ ಇರ್ತೈತಿ. ಸಮಾಜ ಬದಲಾವಣೆ ಆಗ್ತಾ ಇರ್ತೈತಿ. ಅಂಥದ್ರಲ್ಲಿ ಇದು ಏನು ಸಿದ್ಧಾಂತದ ಆಪ್ಟಿಮಮ್ ಪಾಯಿಂಟ್ ಮಾತ್ರ ಚೇಂಜ್ ಆಗಿಲ್ಲ. ಸೊ ಇದೊಂದು ಕ್ರಿಟಿಸಿಸಮ್. ನೆಕ್ಸ್ಟ್ ಥರ್ಡ್ ಒನ್, ಇಟ್ ಡಸಂಟ್ ಹ್ಯಾವ್ ಎನಿ ಪ್ರಾಕ್ಟಿಕಲ್ ವ್ಯಾಲ್ಯೂ, ನಾಟ್ ಆನ್ ಇಂಡೆಕ್ಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್. ಇದು ಒಂದು ಆರ್ಥಿಕ ಪ್ರಗತಿಯ ಇಂಡೆಕ್ಸು ಅಲ್ಲ. ಇಲ್ಲಿ ಕ್ವಾಲಿಟಿ ಆಫ್ ಲೈಫ್ ಈಸ್ ಇಗ್ನೋರ್ಡ್. ಮತ್ತೆ ಇದು ಸಾಮಾಜಿಕ, ರಾಜಕೀಯ, ಐತಿಹಾಸಿಕ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಇದನ್ನ ಮಾಡೋಕ್ಕಾಗಿಲ್ಲ. ಹಾಗಾದ್ರೆ ಕೊನೆಗೆ ನಾವು ಏನು ಕನ್ಕ್ಲೂಷನ್ಗೆ ಬರ್ಬೋದಪ್ಪ ಅಂದ್ರೆ, ಇಟ್ ಇಸ್ ಬೇಸಿಕಲಿ ಅನ್ ಎಕನಾಮಿಕ್ ಕಾನ್ಸೆಪ್ಟ್. ಇಟ್ ವಿಲ್ ಇನ್ಕ್ಲೂಡ್ ಇನ್ ಇಟ್ ಟೋಟಲ್ ವೆಲ್ ಬೀಯಿಂಗ್ ಆಫ್ ದಿ ಹೆಲ್ತ್ ಆಫ್ ದಿ ನೇಷನ್. ಇದು ಏನು ಹೇಳ್ತೈತೆ ಅಂದ್ರೆ, ಇಡೀ ಸಮಾಜದ ಒಂದು ಸ್ವಾಸ್ಥ್ಯವನ್ನು ಇದು ಗಣನೆಗೆ ತಗೋತೈತಿ. ಮತ್ತು ಇಟ್ tries to balance the equilibrium between population and resources. ಜನಸಂಖ್ಯೆ ಮತ್ತು ಸಂಪನ್ಮೂಲಗಳ ಮಧ್ಯೆ ಒಂದು ಬ್ಯಾಲೆನ್ಸ್ ಅನ್ನು ಮಾಡಲಿಕ್ಕೆ ಇದು ಪ್ರಯತ್ನ ಮಾಡುತ್ತೆ. ಅಂದ್ರೆ ದಿಸ್ ಥಿಯರಿ ವಾಸ್ ವೆರಿ ಪಾಪ್ಯುಲರ್ ಇನ್ ದಿ ಸೆಕೆಂಡ್ ಅಂಡ್ ಥರ್ಡ್ ಡಿಕೇಡ್ಸ್ ಆಫ್ ದಿ ಪ್ರೆಸೆಂಟ್ ಸೆಂಚುರಿ. ಇದು 2ನೇ ಮತ್ತು 3ನೇ ದಶಕದಲ್ಲಿ ಬಹಳಷ್ಟು ಇದೊಂದು ಪಾಪ್ಯುಲರ್ ಥಿಯರಿ ಆಗಿತ್ತು. It has been rightly concluded by survey that this theory may be accepted not as an absolute theoretical concept but as a ಕನ್ವೀನಿಯಂಟ್ ಟೂಲ್. ಇದೊಂದು ಏನಂತಾರಲ್ಲ, ಎಲ್ಲರೂ ಒಪ್ಕೊಳ್ಳೇಬೇಕಾದಂತಹ ಒಂದು ಸೈದ್ಧಾಂತಿಕ ಪರಿಕಲ್ಪನೆ ಆಗಲಿಲ್ಲ, ಬಟ್ ಜನಸಂಖ್ಯೆಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಉಪಕರಣ ಇದು ಬಂತು. ಸೊ ಫೈನಲಿ ವಿ ಕ್ಯಾನ್ ಸೇ ದಟ್ a country is to have an optimum population when the number of people is in balance with the resources. ಯಾವುದೇ ಒಂದು ದೇಶ ಅಲ್ಲಿ ಸ್ವಾಸ್ಥ್ಯವಾಗಿರಬೇಕು ಅಂತಂದ್ರೆ ಅಲ್ಲಿರ್ತಕ್ಕಂತಹ ಸಂಪನ್ಮೂಲಕ್ಕೂ ಮತ್ತು ಜನಸಂಖ್ಯೆಗೂ ಏನಾಗಬೇಕು, ಒಂದು ಬ್ಯಾಲೆನ್ಸ್ ಇರಬೇಕು. ಸೊ ಇಷ್ಟು ಈ ಆಪ್ಟಿಮಮ್ ಥಿಯರಿ ಆಫ್ ಪಾಪ್ಯುಲೇಷನ್. ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.